ಚಿಕ್ಕಮಗಳೂರಿನ ಕನಕ ಸಮುದಾಯ ಭವನದಲ್ಲಿ ಸಿಡಿಎ ಮಾಜಿ ಅಧ್ಯಕ್ಷರಾದ ಚಂದ್ರೇಗೌಡ, ಧರ್ಮಪತ್ನಿ ಸರೋಜಾ ಹಾಗೂ ನಿಂಗೇಗೌಡ ಅವರ ಧರ್ಮಪತ್ನಿ ಜಯಲಕ್ಷ್ಮಿ ಅವರ ಸ್ಮರಣಾರ್ಥ ಅಂಗವಾಗಿ ಕುರುಬ ಸಮಾಜದ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಅಪಘಾತಕ್ಕೀಡಾಗಿ ನಮ್ಮನ್ನೆಲ್ಲ ಅಗಲಿರುವ ಸಿಡಿಎ ಮಾಜಿ ಅಧ್ಯಕ್ಷರಾದ ಚಂದ್ರೇಗೌಡರು, ಅವರ ಧರ್ಮಪತ್ನಿ ಸರೋಜಾ ಹಾಗೂ ನಿಂಗೇಗೌಡ ಅವರ ಧರ್ಮಪತ್ನಿ ಜಯಲಕ್ಷ್ಮಿ ಅವರ ಸ್ಮರಣಾರ್ಥ ಅಂಗವಾಗಿ ಬಹಳ ದುಃಖದಿಂದ ಇಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಮಾಜಮುಖಿಯಾಗಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದಂತಹ ಚಂದ್ರೇಗೌಡರು ಇನ್ನಿಲ್ಲ ಎಂಬುದು ಬಹಳ ದುಃಖದ ಸಂಗತಿ. ದೇವರು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದರು. ಖಂಡಿತ ಒಬ್ಬ ಸಮಾಜಮುಖಿಯಾಗಿ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದಂಥ ನಮ್ಮ ದಂಟ್ರಮುಖಿ ಚಂದ್ರೇಗೌಡರು ಮತ್ತು ಅವರ ಕುಟುಂಬ 3 ಜನ ಅವತ್ತು ನಮ್ಮನ್ನೆಲ್ಲ ಅಗಲಿದ್ದು ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಆ ಕುಟುಂಬಕ್ಕೆ ಅವರ ಅಗಲಿಕೆ ನೋವು ಬರುವನ್ನ ಶಕ್ತಿಯನ್ನು ಕೊಡಲಿ. ಪರಮಾತ್ಮ ಅವರ ಕುಟುಂಬಕ್ಕೆ ಮುಂದೆ ಅವರ ಅಗಲಿಕೆಯಿಂದ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಪರಮಾತ್ಮ ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಚಂದ್ರೇಗೌಡರು ನಮ್ಮ ಕುಟುಂಬದ ಒಡನಾಡಿ ಮತ್ತು ಆತ್ಮೀಯ ಸ್ನೇಹಿತರು. ಹಲವಾರು ವರ್ಷಗಳಿಂದ ರಾಜಕೀಯದಲ್ಲಿ ಜೊತೆಗಿದ್ದವರು. ಸಮಾಜಮುಖಿಯಾಗಿ ಎಲ್ಲ ವರ್ಗದ ಜನರಿಗೆ ಪಕ್ಷಾತೀತವಾಗಿ ಕಷ್ಟ ಎಂದು ಬಂದವರಿಗೆ ನೆರವು ನೀಡುತ್ತಿದ್ದ ವ್ಯಕ್ತಿ ಎಂದು ವಿಧಾನ ಪರಿಷತ್ ಶಾಸಕ ಎಸ್.ಎಲ್. ಭೋಜೇಗೌಡ ಅವರು ಹೇಳಿದರು. ನಮ್ಮ ಚಂದ್ರೇಗೌಡರು ಅವರ ಕುಟುಂಬ ಮತ್ತು ಜಯಲಕ್ಷ್ಮಿ ನಿಂಗೇಗೌಡರ ಧರ್ಮಪತ್ನಿ ಈ ಅಕಾಲಿಕ ಮರಣದಿಂದ ಇವತ್ತು ಶ್ರದ್ಧಾಂಜಲಿ ಸಭೆಯಲ್ಲಿ ನಾನು ಇವತ್ತು ಭಾಗವಹಿಸಿದ್ದೆ. ಚಂದ್ರೇಗೌಡರು ನಮ್ಮ ಭಾಳ ಕುಟುಂಬದ ಒಡನಾಡಿಗಳು, ನನ್ನ ಭಾಳ ಆತ್ಮೀಯ ಸ್ನೇಹಿತರು. ನನ್ನ ಜೊತೆ ಹಲವಾರು ವರ್ಷಗಳ ರಾಜಕಾರಣದಲ್ಲೂ ಕೂಡ ಜೊತೆಲಿದ್ದವರು, ಎಲ್ಲ ವಿಚಾರಗಳಲ್ಲಿ ಜೊತೆಲಿದ್ದವರು. ಚಂದ್ರೇಗೌಡರು ಸಮಾಜಮುಖಿಯಾಗಿ ಎಲ್ಲ ವರ್ಗದ ಜನರಿಗೆ ಎಲ್ಲರೂ ಕೂಡ ಯಾವುದೇ ಪಕ್ಷಾತೀತವಾಗಿ ಕಷ್ಟ ಅಂತ ಬಂದವರಿಗೆ ನೆರವು ನೀಡತಕ್ಕಂಥ ವಿಚಾರ ಇರೋದು. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಅವರು ಮಾತನಾಡಿ, ಚಂದ್ರೇಗೌಡರು ಎಲ್ಲ ಸಮಾಜದವರನ್ನು ಸಮಾನವಾಗಿ ಕಾಣುತ್ತಿದ್ದವರು. ಕಷ್ಟ ಎಂದು ಬಂದವರಿಗೆ ಪಕ್ಷಾತೀತವಾಗಿ ಸಹಾಯ ಮಾಡುತ್ತಿದ್ದವರು ಎಂದು ಹೇಳಿದರು. ಜಯಲಕ್ಷ್ಮಿಯವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಬಂದು ಅವರ ಬಗ್ಗೆ ಏನು ಚಂದ್ರೇಗೌಡರು ಮಾಡಿದಂಥ ಒಳ್ಳೆಯ ಕೆಲಸಗಳು, ಏನು ಸಾಮಾಜಿಕವಾಗಿ ಅವರು ಏನೆಲ್ಲ ಮಾಡಿದ್ರು ಅದನ್ನು ಇವತ್ತು ನೆನಪು ಮಾಡಿಕೊಳ್ಳುವಂಥ ಕೆಲಸವನ್ನು ನಮ್ಮೆಲ್ಲರೂ ಸೇರಿ ನಾವು ಮಾಡಿ ನುಡಿ ನಮನ ಕಾರ್ಯಕ್ರಮಕ್ಕೆ ಇವತ್ತು ಹಲವಾರು ಗಣ್ಯರು ಬಂದಿದ್ದು. ಒಬ್ಬ ದಕ್ಷ ಪ್ರಾಮಾಣಿಕ, ಒಂದು ಏನು ತೂಕದ ಮನುಷ್ಯ ಅಂತಂದರೆ ಆ ಸಿಟ್ಟು ಸ್ವಭಾವ ಇದ್ದರೂ ಕೂಡ ಮನಸ್ಸಿನಲ್ಲಿ ಸಿಟ್ಟಿದ್ರೂ ಕೂಡ ಹೊರಗಡೆ ಮನಸ್ಸಲ್ಲಿ ಮೃದು ಸ್ವಭಾವವನ್ನು ಹೊಂದಿ ಸಾಮಾನ್ಯ ಜನರನ್ನು ಪ್ರೀತಿಯಿಂದ ಕಾಣುವಂಥ ಒಬ್ಬ ಗಟ್ಟಿಯ ಸಮಾಜದ ಮುಖಂಡನನ್ನು ಕಳೆದುಕೊಂಡಿದ್ದು ಬಹಳ ನೋವಾಗಿದೆ. ಸಮಾಜದಲ್ಲಿ ನೋಡಿ, ಮೇಲೆ 3ನೇ ಮಾಡಿಯಲ್ಲಿ ನಾನೊಂದು ಸೀಟ್ ಹಾಕಿ ಅಲ್ಲೊಂದು ಹಾಲು ಮಾಡ್ತಾ ಇದ್ದೀನಿ, ಬಿಲ್ಡಿಂಗ್ ಮೇಲೆ ಒಂದು ಹಾಲು ಮಾಡ್ತಾ ಇದ್ದೀನಿ. ಯಾರು ಜಿನೇನಾಗಿ ಈ ನಗರದಲ್ಲಿ ಕೆಲಸ ಮಾಡುವಂಥ ಮೂವ್ಮೆಂಟ್ಗಳ ಸಂಘಟನೆಗಳಿದ್ದಾವೋ ಅವ್ರಿಗೆ ನಾನು ಫ್ರೀಯಾಗಿ ಮೀಟಿಂಗ್ ಮಾಡಲಿಕ್ಕೆ ಬಿಟ್ಕೊಡ್ತೀನಿ ಸರ್ ಅಂತ ನನ್ನ ಹತ್ರ ಈ ಯೋಚನೆ ಮಾಡಿ ಇವ್ರಿಗೆ ಹಿಂಗೆ ಹೇಳಿದರೆ ಅವ್ರಿಗೆ ಹೆಂಗೆ ಹೇಳಬೇಕು, ಇನ್ನೊಂದು ಸುಳ್ಳು ಅಂತ ಕನ್ಸ್ಟ್ರಕ್ಟ್ ಮಾಡೋದೈತೆಲ್ಲ ಅದು ಬಹಳ ಕಷ್ಟ ಜೀವನದಲ್ಲಿ. ಅದಕ್ಕೆ ಹ್ಯಾಪಿಯಾಗಿದ್ದಂಥ ಚಂದ್ರೇಗೌಡರು ನಾನಾಗಲೇ ಯೋಚನೆ ಮಾಡ್ತಾಯಿದ್ದೆ. ಸುಮಾರು ಒಂದು 5 ಜನ ನನಗೆ ಗೊತ್ತಿದ್ದಂಗೆ ಕಳೆದ 50 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ನೋಡಿದ್ದೀನಿ. ಒಂದು 5 ಜನ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದವರು ಮಂತ್ರಿಗಳಾಗಿದ್ದಾರೆ. ಯಾರೂ ₹1 ಕಾಂಗ್ರೆಸ್ ಭವನ ಕಟ್ಟಿ ಅಂತ ಕೊಡಲಿಲ್ಲ. ಆದರೆ ಚಂದ್ರೇಗೌಡರು ಹಣ ಅದೇನು ರೆಕಾರ್ಡ್ ಬೇಕು ಮಾಡಿಕೊಡ್ತೀನಿ ಮತ್ತು ಅದಕ್ಕೆ ಭವನ ಕಟ್ಟಕ್ಕೆ ಸ್ವಲ್ಪ ಹಣನೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಮತ್ತೆ ದುಡ್ಡು ಕಲೆಕ್ಷನ್ ಮಾಡಿದ್ರೆ ಬೇಜಾರಾಗುತ್ತೆ. ಏನಾರ ಇರ್ತೀವಿ ಸಂಘದಲ್ಲಿ ಏನಾರು ಬಂದರೆ ಅದನ್ನು ಕೆಟ್ಟ ರೀತಿಯಲ್ಲೇ ನೋಡೋಂಥ ಜನ ಈ ಸಮಾಜದಲ್ಲಿ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇಲ್ಲ ನೀವು ಬರಲೇಬೇಕಂದ್ರೆ ನನ್ನ ಬರೋಕ್ಕೆ ಬಿಡಲೇ ನಮ್ಮ ಜೀವನ ಬರೋಣ ಆಯಿತು ಅಂತ ಹೋದಂಥ ಸಂದರ್ಭದಲ್ಲಿ ಅವತ್ತೇ ಮೊದಲಿಗೆ ಅವ್ರ ಮನೆಗೆ ಹೋಗಿದ್ವಿ. ನಾನು ಮಂಜೂರು ಹೋದಾಗ ಹಿಂಗೆ ಅಂತ ಬಂದು ಬನ್ನಿ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ನನ್ನಿಂದ ಏನು ಸಹಾಯ ಆಗಬೇಕು ಅಂತೇಳಿ 25,000 ಆ ಕೂಡಲೇ ಕೊಡ್ಬೋದು. ಬಹುಶಃ ಚಂದ್ರೇಗೌಡರು ಒಂದು ಕೂಡ ಅಲ್ಲ, ಎಲ್ಲ ಗುಣಕ್ಕೂ ಅವ್ರು ಸಾಟಿ ಅಂತ. ಅವ್ರ ಮಾನವೀಯ ಮೌಲ್ಯಗಳಿತ್ತು. ಅವ್ರ ಹತ್ರ ಭಾಳ ದೊಡ್ಡ ಧೈರ್ಯ ಇತ್ತು, ದಾನ ಮಾಡೋ ಗುಣ ಇತ್ತು, ಉದಾರತನ ಇತ್ತು.
ಇದೆಲ್ಲವೂ ಕೂಡ ಮೇಳೈಸಿಕೊಂಡಂಥ ಒಬ್ಬ ವ್ಯಕ್ತಿ ಅಂತ. ಚಂದ್ರನವರು ನೇರ ನಡೆ ನುಡಿಯ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿ. ಸಮಾಜಕ್ಕೆ ಅನೇಕ ಜನರಿಗೆ ಸಹಾಯವನ್ನು ಮಾಡಿದರು. ನಮಗೂ ಸಹ ವೈಯಕ್ತಿಕವಾಗಿ ಅನೇಕ ಸಂದರ್ಭಗಳಲ್ಲಿ ಸಹಾಯವನ್ನು ಮಾಡಿ ಕೈಯನ್ನು ಹಿಡಿದಿದ್ದು. ಏನಾದರೂ ಕೆಲಸ ಮಾಡಲಿಕ್ಕೆ ಬಂದರೆ ಚಂದ್ರನ ನಮ್ಮ ಜೊತೆಗಿದ್ದಾರೆ ಎನ್ನುವಂಥ ಒಂದು ಧೈರ್ಯ ಯಾವಾಗಲೂ ಇರ್ತಾ ಇತ್ತು. ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿರುವುದು ಎಲ್ಲರಿಗೂ ನೋವಿನ ಸಂಗತಿ. ಈಗಾಗಲೇ ಎಲ್ಲ ನಾಯಕರುಗಳು ಕೂಡ ಅವ್ರ ಜೊತೆ ತುಂಬ ವರ್ಷದಿಂದ ಒಡನಾಟ ಇದ್ದವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಈಗ ನಾವು ತಾಲೂಕು ಸಂಘವನ್ನು ರಚನೆ ಮಾಡೋಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋದಾಗ ಅವ್ರ ಹತ್ರ ನಾವು ಸಂಘದ ವಿಚಾರನ ಮಾತಾಡಲಿಕ್ಕೆ ಒಂದು 8-10 ಜನ ಹೋದಾಗ ಅವ್ರು ಹಿಂದಿಂದ ಸಮಾಜಕ್ಕೆ ದುಡಿದಂಥ ಅನೇಕ ವಿಚಾರಗಳನ್ನು ನಮಗೆ ಹೇಳ್ಕೊಡುವುದರ ಜೊತೆಗೆ ಸಮಾಜದ ಕೆಲಸಕ್ಕೆ ಎದುರ್ದಂಗೆ ಸಮಾಜ ಕಟ್ಟುವಂಥ ಕೆಲಸವನ್ನು ನೀವು ಮಾಡಿ ಅಂತೇಳಿ ಮಾರ್ಗದರ್ಶನವನ್ನು ಮಾಡಿದರು. ಅವರು ಆ್ಯಕ್ಚುಲಿ ನಮಗೆ ಸಂಬಂಧಿಕರು. ಅವರು ಈ ಘಟನೆ ಆಗೋದಕ್ಕಿಂತ ಒಂದು ವಾರ ಹಿಂದೆ ಭೇಟಿ ಮಾಡಿ ಅವರು ಸ್ಪಂದಿಸಿದಂಥ ಅವರ ಆಡಳಿತ ಮಾತು ಕೂಡ ನಮ್ಮ ಮನಸ್ಸಿನಲ್ಲಿ ಅದರ ಈ ಸಂದರ್ಭದಲ್ಲಿ ಮಾಜಿ ಸಭಾಪತಿ BL ಶಂಕರ್, ವಿಧಾನ ಪರಿಷತ್ ಶಾಸಕ CT ರವಿ, ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್, ರೇಖಾ ಹುಲಿಯಪ್ಪ ಗೌಡ, ಮಂಜೇಗೌಡ, ವಿಜಯ್ ಕುಮಾರ್, KT ರಾಧಾಕೃಷ್ಣ, HH ದೇವರಾಜ್, ML ಮೂರ್ತಿ, AN ಮಹೇಶ್, ಹಿರೇಮಗಳೂರು ರಾಮಚಂದ್ರ, PC ರಾಜೇಗೌಡ, ಮಣೇನಹಳ್ಳಿ ರಾಜು ಮುಂತಾದವರು ಉಪಸ್ಥಿತರಿದ್ದರು.